ನುಡಿಗಳ ಒಗ್ಗ ನೀತಗೆ ಎನ್ನುಳು ನುಡಿಗಳ ಒಗ್ಗ ನೀತಗೆ ಎನ್ನುಳು ಕೋವಳಲ್ಲನ ಕಕ್ಕನ ಒಲೆಯೊಳು ಸಿಕ್ಕುವಳಲ್ಲನ ಕಕ್ಕನ ಒಲೆಯೊಳು ಮಿಕ್ಕ ಮಾತಾಡದಿರು ಮಿಕ್ಕ ಮಾತಾಡದಿರು ಹೆಣ್ಣು ನಿನ್ನಂತ ಅಧಿಕಾರಿಗೆ ಇದು ತರವಲ್ಲ. ನನ್ನನ್ನು ಎಲ್ಲಿಂದ ಎಳೆದು ತಂದಿದ್ದೀಯೋ ಅಲ್ಲಿಯೇ ಬಿಟ್ಟು ಬಾ. ನನ್ನ ರಮಣ ಬಂದರೆ ಕಷ್ಟವಾದೀತು. ನಿನ್ನ ರಮಣನೇ ನಿನ್ನ ರಮಣನಿಗೆ ಹೀಗೆ ನಾವು 8 ಜನರು ಅಷ್ಟದಿಕ್ಕುಗಳಿಗೆ ಅಧಿಕಾರಿಗಳು. ಶೈಮಿನಿಗೆ ನಾನೇ ಅಧಿಕಾರಿ. ಇಲ್ಲಿ ಸತ್ತಂತಹ ಅನಂತ ಕುಲ ಕೋಟಿಗಳು ಬರುತ್ತಾರೆ. ಪುಣ್ಯಾತ್ಮರಿಗೆ ನೇರವಾಗಿ ಸ್ವರ್ಗಕ್ಕೆ ಕಳುಹಿಸುತ್ತೇನೆ. ಹಾಗೆ ಪಾಪಾತ್ಮರಿಗೆ ಕುಂಭೀಪಾಕ, ರವರವ ನರಕ, ಕಾದ ಕಬ್ಬಿಣದ ಸಲಾಕೆಯ ಅಪ್ಪುಗೆ, ಕ್ರಿಮಿಕೂಪ ಮುಂತಾದೆಡೆಗೆ ಕಳುಹಿಸುತ್ತೇನೆ. ಚಿತ್ರಗುಪ್ತ, ಇಂದು ಯಾರು ಶೈಮಿನಿಗೆ ಬಂದಿದ್ದಾರೆ ಅವರು ಮಾಡಿದ ಪಾಪ ಪುಣ್ಯಗಳ ವಿಚಾರವನ್ನು ಬಿತ್ತರಿಸು. ಜನರಿಗೆ ವಂಚನೆಯನ್ನು ಮಾಡಿ ಹೇರಳ ಹಣ ಗಳಿಸಿದ್ದನು. ಆದರೆ
ಅವನು ತನ್ನ ಆರೋಗ್ಯದ ಕಡೆಗೆ ಗಮನ ಹರಿಸದೆ ಹಾ ಕಾಯಿಲೆಯಿಂದ ಸತ್ತು ಪ್ರೇತವಾಗಿ ಇಲ್ಲಿಗೆ ಬಂದಿದ್ದಾನೆ. ಹಾ ಇವನಿಗೇನು ಶಿಕ್ಷೆ ಮಹಾಪ್ರಭು? ಇವನನ್ನು ನೇರವಾಗಿ ಕುಂಬಿಲಿ ಪಾಕಕ್ಕೆ ಹಾಕು. ಅಲ್ಲಿ ಅವನು ನರಳಿ ನರಳಿ ಚಿತ್ರಹಿಂಸೆ ಅನುಭವಿಸಲಿ. ಮಹಾಪ್ರಭು, ಹಾ ಇವಳೊಬ್ಬಳು ಶಿಕ್ಷಕಿ. ಹಾ ಸದಾ ಮಕ್ಕಳಿಗೆ ಶಿಕ್ಷಣವನ್ನು ಕೊಡುತ್ತಾ ಹಾ ತನ್ನ ಬಳಿ ಬರುವ ಮಕ್ಕಳಿಗೆ ವಿದ್ಯೆಯನ್ನು ಕಲಿಸುತ್ತಾ ಹಾ. ದಿನವಿಡೀ ಪಾಠವನ್ನು ಕಲಿಸಿ ಅವರಿಗೆ ದೇಶದ ಉತ್ತಮ ಪ್ರಜೆಗಳನ್ನಾಗಿ ಮಾಡುವಲ್ಲಿ ನಿರತಳಾಗಿದ್ದಳು. ಓಹೋ ಹಾಗೂ ಉತ್ತಮ ಸಂಸ್ಕಾರವನ್ನು ಕಲಿಸುತ್ತಿದ್ದಳು. ಹಾ ಆದರೆ ತನ್ನ ಆರೋಗ್ಯದ ಕಡೆಗೆ ಗಮನ ಹರಿಸದೆ ಹಾ ಸತ್ತು ಇಲ್ಲಿಗೆ ಬಂದಿದ್ದಾಳೆ. ಇವಳಿಗೆ ಸ್ವರ್ಗವೋ ನರಕವೋ? ಹಾಗಾದರೆ ಇವಳು ಬಹಳ ಪುಣ್ಯ ಕಾರ್ಯಗಳನ್ನು ಮಾಡಿದ್ದಾಳೆ. ವಿದ್ಯಾದಾನ ಮಹಾದಾನ. ಹೌದು. ಇವಳನ್ನು ನೇರವಾಗಿ ಸ್ವರ್ಗಕ್ಕೆ ಕಳುಹಿಸು. ಚಿತ್ರಗುಪ್ತ, ಮಹಾಪ್ರಭು, ಅಲ್ಲೊಂದು ಪ್ರೇತ ವಿಚಿತ್ರವಾಗಿರುವ ಪ್ರಶ್ನೆಗಳನ್ನ ಈ ಕಡೆ ಹೋಗಿ ಹೇಳುತ್ತಾ ಸೇವಕುವರನು ಪ್ರೇತವ ಇವನು ಭೂಮಿಪನಾಗಿ ಭುವನವನ್ನು ಪಾಲಿಸದೆ
ಇವನೊಬ್ಬ ಮಹಾರಾಜ, ಹಾ ಶ್ವೇತಕುಮಾರನೆಂದು ಹೆಸರು. ಹಾ ಕೈ ಹಿಡಿದ ಹೆಂಡತಿ ಇದ್ದರೂ ಕೂಡ ಹಾ ರಾಜ್ಯದಲ್ಲಿ ಕಾಲ ಕಳೆಯದೆ ಹಾ ವನದಲ್ಲಿ ತ್ರಿಲೋಕ ಸುಂದರಿ ಎಂಬ ಹೆಣ್ಣಿನೊಡನೆ ಚಕ್ಕನಾಡಿದ ಅಧಮ ತನ್ನ ಹೆಂಡತಿ ಶಿವೆಯನ್ನು ಬೆಳೆದೊಯ್ದ ಸುದ್ದಿ ಕೇಳಿ ಅಲ್ಲಿಗೆ ಹೋಗಿ ದುರ್ಜಯನಿಂದ ಹತನಾದ. ಇವನು ಜೀವನದಲ್ಲಿ ಯಾವ ಪುಣ್ಯ ಕಾರ್ಯವನ್ನು ಮಾಡಲಿಲ್ಲ. ಹೌದೇ? ಅಲ್ಲಿ ಹೋಗಿದ್ದಿಲ್ಲ. ಆದರೆ ಹಾ ಸಾಯುವ ಕೊನೆಯ ಗಳಿಗೆಯಲ್ಲಿ ಶಿವೆ 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 ಎಂದು ಸತ್ತಿದ್ದಾನೆ. ಅವನು ತನ್ನ ಹೆಂಡತಿ ಶಿವೆಯನ್ನು ಸಂಬೋಧಿಸಿದನಾದರೂ ಹಾ ಅದು ನಮ್ಮೊಡೆಯ ಶಿವನ ಹೆಂಡತಿಯ ಸಾನ್ನಿಧ್ಯಕ್ಕೆ ಸೇರಿದೆ. ಹಾ ಇದೊಂದೇ ಪುಣ್ಯ ಕಾರ್ಯವನ್ನು ಮಾಡಿದ್ದು. ಇವನಿಗೆ ಯಾವ ಶಿಕ್ಷೆ ಮಹಾಪ್ರಭು? ಏನೋ ಕೇಳು ದಯಮನು ಎನ್ನುವ ನೀನತಿ. ಏನೋ ಕೇಳು ದಯಮನು ಎನ್ನುವ ನೀನತಿ ಪಾಪಿ. ನಿನಗೆ ನರಕವೇ ಕೊಡುವುದು ನನ್ನ ಪುಣ್ಯ ಇಲ್ಲ. ಆದರಳಿವ ಕಾಲದಾದರೂ ಶಿವೆಯನ್ನು ಅಯ್ಯ ಪ್ರೇತವೇ, ನೀನು ಮಾಡಿರುವ ಹೇಯ ಕೃತ್ಯಕ್ಕೆ ನಿನಗೆ ನರಕವೇ ಹೊರತು ಸ್ವರ್ಗವಿಲ್ಲ. ಆದರೂ ಸಾಯುವ ಮೊದಲು ಶಿವೇ ಎಂದು ಶಿವೆಯ ನಾಮೋಚ್ಚಾರ ಮಾಡಿದ ನಿನಗೆ ನಾನೊಲಿದು ಒಂದು ವರವನ್ನು ಕೊಡುತ್ತೇನೆ. ಏನು ಬೇಕಾದರೂ ಕೇಳಿಕೊ. ಕರುಣನಿಧಿ ಕೇಳೊಂದು ರಾತ್ರಿಗೆ ಕರುಣನಿಧಿಗೆ ಅರ್ಧರಾತ್ರಿಗೆ ಅರ್ಧರಾತ್ರಿ ನಿಮಗೆ, ಹೌದು. ನನಗೆ ಇಡೀ ರಾತ್ರಿ ಬೇಕು. ಕೇಳೊಂದು ರಾತ್ರಿಗೆ ತರುಣಿಮಣಿ ರಂಬೆಯಳ ಹೋಗ ತರುಣಿಮಣಿ ರಂಬೆಯ ಹೋಗ ವಂದಿಸಿಕೊಂಡೇನು. ಅಪ್ಪ, ಮಗನೇ ವೀರಭದ್ರ, ಹೋ ಎಂದು ನನ್ನನ್ನು ದೀರ್ಘ ಧ್ವನಿಯಲ್ಲಿ ಕರೆಸಿದಿರಲ್ಲ, ನನ್ನಿಂದ ಏನಾಗಬೇಕು? ಎನ್ನ ಮಂಡೋದರಿಯ ಎನ್ನ ಮಂಡೋದರಿಯ ಹಾ ನನ್ನ ಪಂಚಾಕ್ಷರಿ ಮಂತ್ರವನ್ನು ಪಠಿಸುತ್ತಿರುವಂತಹ ನಂದ ಭಕ್ತ ಹಾ ಶ್ವೇತ ಕುಮಾರನನ್ನ ಯಮಭಟರು ಹಿಡಿದೆಳೆದೊಯ್ತಾ ಇದ್ದಾರೆ. ಹಾ. ಅವರನ್ನ ತಡೆದು ಹಾ. ಅವರನ್ನ ಹೊಡೆದೋಡಿಸಿ ಆ ಪ್ರೇತಾತ್ಮವನ್ನ ನಮ್ಮ ವಶಕ್ಕೆ ತನ್ನಿ. ಹೋಗಿ ಬನ್ನಿ. ಅಪ್ಪಣೆ. ತಂದೆಯ ಆಜ್ಞೆಯನ್ನು ಪಾಲಿಸುವುದು ಮಗನ ಕರ್ತವ್ಯ. ಹಾ. ಆದುದರಿಂದ ಈಗಲೇ ಯಮಭಟರ ಬಳಿಗೆ ಹೋಗಿ ಆ ಪ್ರೇತವನ್ನು ಬಿಡಿಸಿ ತರುತ್ತೇನೆ. ಆ
ಸೇರಿದಂತೆ ಇವನನ್ನು ಕರೆದುಕೊಂಡು ಹೋಗುತ್ತಿದ್ದೇನೆ. ನನ್ನ ಕರ್ತವ್ಯಕ್ಕೆ ಅಡ್ಡಿಪಡಿಸಿದರೆ ನಾನು ಸುಮ್ಮನಿರುವುದಿಲ್ಲ. ಹಾಗಾದರೆ ಬಾ ಮುಂದೆ. ಎಲ್ಲ ವೀರಭದ್ರ, ನಿನಗೂ ಬುದ್ಧಿ ಇಲ್ಲವೋ? ಸತ್ತವರ ಆತ್ಮಜ್ಯೋತಿಯನ್ನು ಕರೆತಂದು ಅವನು ಪಾಪಿಯೋ ಪುಣ್ಯಾತ್ಮನು ಎಂದು ತಿಳಿದು ಅವನಿಗೆ ಶಿಕ್ಷೆ ಕೊಡುವುದು ನಮ್ಮ ಕರ್ತವ್ಯ. ಈ ನೃಪನೊಬ್ಬ ಘೋರ ಪಾಪಿ. ಇವನಿಗೆ ಶಿಕ್ಷೆ ಕೊಡುವಾಗ ತಡೆಯುವುದು ಸರಿಯೋ? ನನ್ನ ಕರ್ತವ್ಯಕ್ಕೆ ಅಡ್ಡಿ ಬಂದರೆ ನಿಮ್ಮನ್ನು ಸುಮ್ಮನೆ ಬಿಡುವವನಲ್ಲ. ಸುಮ್ಮನೆ ಹಿಂದಕ್ಕೆ ಹೋದರೆ ಸರಿ, ಇಲ್ಲವಾದರೆ ನಿನ್ನನ್ನು ಬಡಿದು ಈ ಪ್ರೇತಾತ್ಮವನ್ನು ಎಳೆದೊಯ್ಯುತ್ತೇನೆ. ಬಾ ಮುಂದೆ. ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ. ಪಡೆರಯ್ಯ ಮನೆಯಗೆಂದು ತಿಳಿದಿಲ್ಲವಾಯಿತೆ. ಪಡೆರೆ, ಪಡೆ, ಪಡೆರೆ. ಪಡೆರಯ್ಯ ಮನೆಯಗೆಂದು ತಿಳಿದಿಲ್ಲವಾಯಿತೆ, ತಿಳಿದಿಲ್ಲವಾಯಿತೆ. ಮಲಿನತೆಯೊಳನ್ನ ಭಕ್ತನ ಮೈಗೆ ಹೊರಳೆ. ಯಮಧರ್ಮ ಪಡೆಯುವೆ ಎಂಬುದಾಗಿ ಹೇಳ್ತಾ ಇದ್ದೇನೆ. ಹಾ, ಯಮ ನಿಯಮವನ್ನ ಮೀರದವ ಮತ್ತೊಮ್ಮೆ ಲೋಕಕ್ಕೆ ಶ್ರುತಪಡಿಸಿದೆ. ಆದರೆ ನೀನು ಮಾಡುತ್ತಿರುವುದಾದರೂ ಏನು? ಹೇಳಿ ಕೇಳಿ ಪಂಚಾಕ್ಷರಿ ಮಂತ್ರವನ್ನ ಪಠಿಸುತ್ತಿರುವಂತಹ ನನ್ನ ಭಕ್ತನನ್ನ ಹಿಡಿದೆಳೆದೊಯ್ತಾ ಇದ್ದೀಯ. ಹಾಗಾಗಿ ಅದನ್ನ ತಡೆಯಲು ಬಂದಂತಹ ನನ್ನ ಗಣಗಳನ್ನೇ ಹೊಡೆಗಟ್ಟಿದೆ. ಹೀಗಾಗಿ ಇದನ್ನ ನಿಲ್ಲಿಸಲು ಈಗ ನಾನೇ ಬಂದಿದ್ದೇನೆ. ಈ ಪ್ರೇತಾತ್ಮವನ್ನ ನನ್ನ ವಶಕ್ಕೆ ಕೊಡು. ಹೊರಟೋನಿಂದ ಕಮ್ಮಗೋಲನ ಮುರುಗಿದೆ ಎಂತೆಂಬ. ಕಮ್ಮಗೋಲನ ಮುರುಗಿದೆ ಎಂತೆಂಬ ಹಮ್ಮಿನಳು, ಎಂತೆಂಬ ಹಮ್ಮಿನಳು. ಎನ್ನೊಡನೆ ಮಾತನ್ನು ನೀಗೋ ಬಿಡೆನೋ. ಓ ದೇವ, ಪರಮೇಶ್ವರ, ಇದು ನನ್ನ ಉದ್ಯೋಗ. ಉದ್ಯೋಗ ಮಾಡುವಾಗ ನಿಷ್ಠೆಯಿಂದ ಮಾಡುವುದು ನನ್ನ ಕರ್ತವ್ಯ. ಈ ನೃಪನೊಬ್ಬ ಪಾಪಿ. ಇವನು ಮಾಡಿರುವ ಪಾಪ ಬಹಳಷ್ಟಿದೆ. ಆದ್ದರಿಂದ ಇವನಿಗೆ ಶಿಕ್ಷೆ ಕೊಡುವುದನ್ನು ನೀವು ತಡೆದರೂ ನಾನು ಬಿಡುವವನಲ್ಲ. ಹಾಗಾಗಿ ಯುದ್ಧಕ್ಕೆ ಸಿದ್ಧನಾಗಿ ಬಂದಿದ್ದೇನೆ. ಓಹೋ, ಶಿವನಿಗೆ ತಿರುಮಂತ್ರವೇ. ಮಾರ್ಕೋಂಡೆಯನ ಘಟನೆಯನ್ನೇ ನೆನಪು ಮಾಡಿಕೋದೆ ಮರುಕಳಿಸಿದ್ದು. ಬಾಂಬೆಗೆ ದೇವಾದಿ ದೇವರ ದೇವ ಶಂಕರನೇ, ದೇವರ ದೇವ ಶಂಕರನೇ. ನಾವು ಜನ್ಮನು ಭಕ್ತ ಜನವ ಶಂಕರ
ನನ್ನನ್ನು ರಕ್ಷಿಸುವವ ಯಾರು ದೇವ? ನಿಮ್ಮ ಗಳಗಳನ್ನೆಲ್ಲ ಪಡೆದಿದ್ದೇನೆ, ಕ್ಷಮಿಸಬೇಕು. ಯಾತಕ್ಕಾಗಿ ನನಗೆ ಈ ಪರೀಕ್ಷೆ ದೇವ? ಇಳಿದು ನುಡಿದುವ ಯಮನ ಭಕ್ತಿಗೆ ಪಣಿವಿಭೂಷಣ ಒಲಿದು ಕ್ಷಮಿಸಿರುವ ಅಪರಾಧಗಳ ಕ್ಷಮಿಸಿರುವೆ ಅಪರಾಧಗಳ ಜನಪದಾಯುಷ್ಯ ವರ್ಧನ ಜನಪದಾಯುಷ್ಯ ವರ್ಧನ ಹೋಗು ನಿನ್ನಯ ಕಜ್ಜಗೆ ಹೋಗು ನಿನ್ನಯ ಕಜ್ಜಗೆ ನಿಮ್ಮ ಭಕ್ತಿಗೆ ಮೆಚ್ಚಿದ್ದೇನೆ, ನಿನ್ನನ್ನ ಕ್ಷಮಿಸಿದ್ದೇನೆ. ಕಾರಣ ಇದೆಲ್ಲ ನಾನೇ ಆಡಿದಂತಹ ನಾಟಕ. ಭೂಲೋಕದಲ್ಲಿ ದುಷ್ಟ ದುರ್ಜಯಾಸುರ ಕೊಬ್ಬಿದ್ದಾನೆ, ಆತನ ವಧೆಯಾಗಬೇಕಿದೆ. ಹೀಗಾಗಿ ಈ ಜನಪನ ಆಯುಷ್ಯವನ್ನ ವೃದ್ಧಿಸಿದ್ದೇನೆ. ಇವನಿಗೆ ಹಾಕಿದ ಪಾಶವನ್ನ ತೆಗೆ, ಆ ದುಷ್ಟನ ಕೊರಳಿಗೆ ಹಾಕು. ನಿನ್ನ ಕರ್ಮ ಹೀಗೆ ಸಾಗುತ್ತಾ ಇರಲಿ. ಆಗಲಿ ದೇವ.